Hi guys, welcome back to my channel. 3, 2, 1, go! ಇವತ್ತಿನ ಬ್ಲಾಗ್ ಬಂದು ಸ್ಕಿನ್ ಕೇರ್ ಆಗಿರುತ್ತೆ. ನಾವು ಮನೆಯಲ್ಲಿ ಹೇಗೆ ಸ್ಕಿನ್ ಕೇರ್ ಮಾಡುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಯಾವುದೇ ಆಚೆಯಿಂದ ತಂದು ಅಂದರೆ ಫೇಸ್ ಪ್ಯಾಕ್ ಅದ್ಯಾವುದು ಯೂಸ್ ಮಾಡ್ತಾ ಇಲ್ಲ, ಮನೆಯಲ್ಲೇ ಒಂದು ಸಿಂಪಲ್ಲಾಗಿ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಆಲ್ರೆಡಿ ನಾನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನು ಹೇಗೆ ಅಪ್ಲೈ ಅಂದರೆ ಹೇಗಿದೆ ಅಂತ ತೋರಿಸ್ತೀನಿ. ಆಮೇಲೆ ಅಪ್ಲೈ ಮಾಡೋದು ಮತ್ತು ನಾನು ಹೇಗೆ ಅಪ್ಲೈ ಮಾಡ್ಕೊತೀನಿ, ಯಾವ ಪ್ರೋಸೆಸ್ಸಲ್ಲಿ ಅಪ್ಲೈ ಮಾಡ್ಕೊತೀನಿ ಅದು ಇಂಪಾರ್ಟೆಂಟ್ ಆಗುತ್ತೆ ಸ್ಕಿನ್ ಮೇಲೆ. ಅದನ್ನು ನಾನು ಈ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡ್ಬೋದು ಈ ಥರ ಎಲ್ಲೋ ಇದೆ. ಎಲ್ಲೋ ಅಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಹಳದಿ ಹಾಕಿರೋದು ಅಂತ. ಹಳದಿ ಜೊತೆ ಇನ್ನೂ ತುಂಬ ಹಾಕಿದ್ದೀನಿ. ಅದ್ರ ಜೊತೆ 5 ಐಟಮ್ಸ್ ಇದರಲ್ಲಿ ಹಾಕಿದ್ದೀನಿ ನಾನು. 5 ಐಟಮ್ಸ್ ಇದೆ ಇದರಲ್ಲಿ. ಏನೇನು ಅಂತ ಈಗ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಅಪ್ಲೈ ಮಾಡುವಾಗ ಈಗ ಫಸ್ಟು ನಾವು ಫೇಸ್ಗೆ ಏನೇ ಅಪ್ಲೈ ಮಾಡುವಾಗ ಈಗ ಡೈರೆಕ್ಟ್ ನಾವು ಹೇಗಿರ್ತೀವೋ ಹಾಗೆ ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ಹೋಗಿ ನಾವು ಫೇಸ್ ವಾಶ್ ಮಾಡ್ಕೊಂಬರೋಣ. ಫೇಸ್ ವಾಶ್ ಮಾಡ್ಕೊಳೋಕೆ ಮುಂಚೆ ನಾನು ಹೇರ್ನ ಫಸ್ಟ್ ಪೋನಿ ಹಾಕ್ಬಿಡ್ತೀನಿ. ಯಾಕೆ ಅಂದರೆ ಕೂದಲೆಲ್ಲ ಈ ಥರ ಮುಂದೆ ಎಲ್ಲ ಬರುತ್ತೆ. ನಿಮಗೇನಾದರೂ ಕೂದಲು ಶಾರ್ಟ್ ಹೇರ್ಸ್ ಆ ಥರ ಏನಾದರೂ ನೀವು ಮಾಡಿಸಿದ್ರೆ ಬ್ಯಾಂಡ್ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ಓಕೆ, ಈಗ ನಾನು ಫೇಸ್ ವಾಶ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ. ಓಕೆ ಗೈಸ್, ಈಗ ನಾನು ಫೇಸ್ ವಾಶ್ ಮುಗೀತು. ನೋಡ್ತಾ ಇರ್ಬೋದು ನೀವು. ಫೇಸ್ ವಾಶ್ ಎಲ್ಲ ಬಂದು ಕೂತ್ಕೊಳ್ಳಿ. ಫಸ್ಟ್ ಫೇಸ್ ವಾಶ್ ಮಾಡಬೇಕು. ತುಂಬ ಟ್ಯಾನ್ ಆಗಿದೆ ನನ್ನ ಸ್ಕಿನ್ನು. ಹಿಂಗೆ ಇರ್ತಾಯಿರಲ್ಲ, ಈಗ ತುಂಬ ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ. ಪಿಂಪಲ್ಸ್ ಎಷ್ಟು ಕಾಣಿಸ್ತಿದೆ, ಮಾರ್ಕ್ಸ್ ಎಲ್ಲ ಕಾಣಿಸ್ತಾ ಇದೆ, ಹಂಗಾಗ್ಬಿಟ್ಟಿದೆ. ಹಂಗಾಗಿ ಇದನ್ನು ನಾನು ಆಗ ತುಂಬ ಅಪ್ಲೈ ಮಾಡ್ತಾಯಿದ್ದೆ, ಈಗ ಮಧ್ಯದಲ್ಲಿ ಸ್ವಲ್ಪ ಬಿಟ್ಬಿಟ್ಟಿದೆ. ಹಂಗಾಗಿ ಇವತ್ತು ಹೇಗಿದ್ರೂ ನಾನು ಅಪ್ಲೈ ಮಾಡಬೇಕಂತ ರೆಡಿ ಆಗಿದ್ದೆ. ಹಂಗೆ ಒಂದು ಬ್ಲಾಗ್ ಮಾಡಿಬಿಡೋಣ ಅಂತ ಹೇಳಿ ಈ ಬ್ಲಾಗಲ್ಲಿ ನಾನು ಶೂಟ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟೇ ಆದರೆ ಓಕೆ ಹೇಳ್ತೀನಿ. ಈಗ ಇದನ್ನು ಹೇಗೆ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೆಯೇ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬರ್ಸ್ ಅಂದರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಕಮ್ಮಿ ಇದ್ದರು. ಈಗ ಸ್ವಲ್ಪ ಪರವಾಗಿಲ್ಲ, ಖುಷಿ ಆಗುತ್ತೆ ಅದು ನೋಡಿ. ಅಷ್ಟು ನೋಡೋಕೆ ಖುಷಿ ಆಗುತ್ತೆ ಅಂತ ಅನ್ಬೋದು. ನೀವು ಹೋಗಿ ಚೆಕ್ ಮಾಡ್ಕೊಬಂದರೆ ಅದು ನನಗೆ ಖುಷಿ ಆಗುತ್ತೆ, ಅದಕ್ಕೆ ಖುಷಿ ಅಂತ ಹೇಳ್ತೀನಿ ಅಷ್ಟೇ. ಯೂಟ್ಯೂಬಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಫಾಲೋಯಿಂಗ್ ಒತ್ಬಿಡ್ತಾರೆ, ಬಟ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ತುಂಬ ಕಷ್ಟ ಆಗೋದು. ಬಟ್ ಆದರೂ ಅಷ್ಟು ಜನ ಇದ್ದಿಲ್ಲ ಅಂತ ಖುಷಿ ಇದೆ. ಹಾಗೆಯೇ ಈ ವಿಡಿಯೋ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ. ನಾನು ನೀವೇನಾದ್ರು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ರೆ ಅಥವಾ ವ್ಲಾಗ್ಸ್ ಮಾಡ್ತಾಯಿದ್ರೆ ನಾನು ಸಬ್ಸ್ಕ್ರೈಬ್ ಆಗ್ತೀನಿ ನಿಮ್ಮ ಚಾನಲ್ಗೆ. ಈಗಲೂ ಆಗಿದ್ದೀನಿ, ಎಷ್ಟೊಂದು ಜನ ಕಮೆಂಟ್ ಮಾಡ್ತಾಯಿದ್ದೀರಾ, ಚೆನ್ನಾಗಿ ಮಾಡ್ತಿದ್ದೀರಾ, ನೈಸ್ ಆಮೇಲೆ ಇನ್ನೂ ಏನೇನೋ ಬಂದಿದೆ ಕಮೆಂಟ್ಸು, ಖುಷಿ ಆಗುತ್ತೆ ಓದಿ. ನಾನು ಅಲ್ಲೇ ರಿಪ್ಲೈ ಕೊಡ್ತೀನಿ. ಇನ್ನೂ ಒಬ್ಬೊಬ್ಬರು ನನಗೆ ಯಾವುದ್ರಲ್ಲಿ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಿದ್ದೀರಾ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ. ಮತ್ತು ಅವ್ರದ್ದು ID ಕಳಿಸ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾವು ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀವಿ, ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಎಲ್ಲ ಹೇಳ್ತಿರ್ತಾರೆ. ಓಕೆ, ನಾನು ಮಾಡ್ತೀನಿ, ನೀವು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆಯೇ ಮೇಯ್ನ್ ನಿಮ್ಮ ಸ್ಕಿನ್ನು ನೀವೇನೇ ಅಪ್ಲೈ ಮಾಡಿದ್ರು ನೀವು ನಿಮ್ಮ ಸ್ಕಿನ್ಗೆ ಏನಾದರೂ ಅಪ್ಲೈ ಮಾಡಿ ಅಥವಾ ಫೇಶಿಯಲ್ ಏನು ಬೇಕಾದರೂ ಮಾಡಿಸಿದ್ರು ಅಷ್ಟೇ, ಅದಕ್ಕೆ ಮೇಯ್ನ್ ನೀವು ವಾಟರ್ ಕುಡಿಬೇಕು. ನೀರನ್ನ ಎಷ್ಟು ಕುಡಿದ್ರೂ ಅಷ್ಟು ನಿಮ್ಮ ಸ್ಕಿನ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಒಂದಲ್ಲ ಒಂದು ದಿವಸ ನಮ್ಮ ವಿಡಿಯೋನು ಚೆನ್ನಾಗಿ ಓಡುತ್ತೆ ಅಂತ ಭರವಸೆಯಲ್ಲಿ ನಾನು ಬ್ಲಾಗ್ಸ್ ಮಾಡ್ತಾಯಿದ್ದೀನಿ. ಯಾರು ಡ್ರಾಪ್ಔಟ್ ಆಗಬೇಡಿ. ನಾನಂತೂ ತುಂಬ ಸತಿ ಡ್ರಾಪ್ಔಟ್ ಆಗಿದ್ದೀನಿ, ಅದು ಹೇಳೋಕ್ಕಾಗಲ್ಲ, ಅಷ್ಟು ಸತಿ ಡ್ರಾಪ್ಔಟ್ ಆಗಿದ್ದೀನಿ. ಈಗ ಮಾಡ್ತೀನಿ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಅಥವಾ ಲೈಕ್ಸ್ ಬರ್ತಾಯಿಲ್ಲ, ವ್ಯೂಸ್ ಬರ್ತಾಯಿಲ್ಲ ಅಂತ ನಾನು ಡ್ರಾಪ್ಔಟ್ ಆಗ್ತಾನೆ ಇರ್ತೀನಿ ಮತ್ತು ಬರ್ತಾನೆ ಇರ್ತೀನಿ. ನಾನು ಯಾವತ್ತೂ ಬಿಡಲ್ಲ ಅನಿಸುತ್ತೆ. ಹೋಗ್ತೀನಿ ಬರ್ತೀನಿ. ಇದರಲ್ಲಿ ಏನೋ ಒಂದು ಇದೆ ಅಂತಲೇ ಮಾಡ್ತಾಯಿದ್ದೀನಿ. ನನಗೆ ಖುಷಿ ಅದು. ಏಕೆ ನನಗೇನಾದರೂ ವಿಡಿಯೋಸ್ ಮಾಡಿ ಹಾಕೋದು ಆಗಲಿ, ಆಮೇಲೆ ನನ್ನ ಲೈಫ್ ಸ್ಟೈಲ್ನ ತೋರಿಸೋದಾಗಲಿ, ಆ ಥರ ಎಲ್ಲ ಇಷ್ಟ. ಅದಕ್ಕೋಸ್ಕರ ನಾನು ಬ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಇನ್ನೂ ಒಬ್ಬೊಬ್ಬರು ಮಾಡಿದರೆ ಕಂಟೆಂಟ್ಸ್ ಆ ಥರ ಎಲ್ಲ ಮಾಡ್ತಾರೆ, ಬಟ್ ನಾನು ಒಂದೊಂದು ಕಂಟೆಂಟ್ ಮಾಡ್ತೀನಿ. ಈಗ ಹೇಳ್ತಾ ಇದ್ದೀರಲ್ಲ, ಇದು ಒಂದು ಕಂಟೆಂಟ್ ಆಗುತ್ತೆ ಗೈಸ್ ಅಲ್ವಾ, ಸ್ಕಿನ್ ಕೇರ್ ಕಂಟೆಂಟ್ ಆಗುತ್ತೆ. ಆ ಥರ ಒಂದೊಂದು ಮಾಡ್ತಾಯಿರ್ತೀನಿ. ಆಮೇಲೆ ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ.
ಇನ್ಮೇಲೆ ಮಾಡಬೇಕು ಅಂತ ಅನ್ಕೊತೀನಿ ಗೈಸ್. ಅದು ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಕಂಟೆಂಟ್ಸ್ ನಾನು ನಿಮಗೆ ಚೆನ್ನಾಗಿ ಕೊಡ್ತೀನಿ. ಹಾಗೆ ರೆಡಿ ಮಾಡೋದಕ್ಕೆ ಹಾಕಿರೋದು. ಫಸ್ಟ್ ಇದಕ್ಕೆ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿ ಆಮೇಲೆ ಕಡಲೆ ಹಿಟ್ಟು ಹಾಕಿದ್ದೀನಿ. ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ, ಅದಕ್ಕೋಸ್ಕರ ಹಾಕ್ತೀನಿ. ನಿಮಗೆ ಬೇಕಾದರೆ ಹಾಕೋಬೋದು ನೀವು. ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಆಮೇಲೆ ಟೊಮೆಟೊ ಹಣ್ಣನ್ನು ಮ್ಯಾಶ್ ಮಾಡಿ ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಅದು ರಸ ಹಾಕಿದ್ದೀನಿ ಅದ್ರದ್ದು, ಅದು ಒಂದು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಮಿಲ್ಕಲ್ಲಿ ಕಲಸಿದ್ದೀನಿ. ಇದಕ್ಕೆ ನೋ ವಾಟರ್ ಹಾಕಿಲ್ಲ ನಾನು, ಮಿಲ್ಕಿಂದ ಇದನ್ನು ಕಲಸಿರೋದು. ಹಾಲು ಹಾಕ್ಬಿಟ್ಟು ಇದನ್ನು ಕಲಸಿದ್ದೀನಿ. ಹಾಲಿಂದ ಚೆನ್ನಾಗಿದೆ. ಥರ ಬಜ್ಜಿ ವಾಸನೆ ಹೊಡಿತೈತೆ ಕಡಲೆ ಹಿಟ್ಟು ಹಾಕಿರೋ. ತಿನ್ಬಿಡ್ಬೇಡಿ ಹಂಗಂತ. ತಿಂದರೆ ಏನಾಗಲ್ಲ, ಎಲ್ಲ ತಿನ್ನೋ ಐಟಮ್ಸೇ ಹಾಕಿದ್ದೀನಿ, ತಿನ್ಬೋದು. ಚೆನ್ನಾಗಿ ನನಗೆ ಏನಂದರೆ ಫೇಸ್ ಪ್ಯಾಕ್ ಇಟ್ಟರೆ ಆಗುತ್ತಲ್ಲ ಅನಿಸುತ್ತೆ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡಿ. ನಾನು ಏನೇನೋ ಮಾತಾಡ್ತೀನಿ, ಕೂತ್ಕೊಂಡ್ರೆ ಅದಕ್ಕೆ ಕೂತ್ಕೊಳ್ಳೋದು ಮಾತಾಡೋಕ್ಕೆ. ಈಗ ಫಸ್ಟ್ ನಿಮ್ಮನ್ನ ಕೂದಲೆಲ್ಲ ಇದಕ್ಕೆ ಹಾಕಿದ್ರೆ ಅಂತ ಅಂದ್ಕೊತೀನಿ. ನಾನು ಮಾತಾಡ್ಕೊಂಡು ಏನೇನು ಹೇಳಿದ್ದೀನಿ ಅನ್ನೋದು ಗೈಸ್. ಇಲ್ಲಿಂದ ವಿಡಿಯೋ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಬಿಕಾಸ್ ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ನಾನು ಅಪ್ಲೈ ಮಾಡಿರೋದೇ ಮೇಯ್ನ್ ಅದೇ ವಿಡಿಯೋ ಮಿಸ್ ಆಗಿದೆ. ಆ ವಿಡಿಯೋ ನಾನು ನೆಕ್ಸ್ಟ್ ಯಾವಾಗಲಾದರೂ ಫೇಸ್ ಪ್ಯಾಕ್ ಮಾಡುವಾಗ ಖಂಡಿತವಾಗ್ಲೂ ಅದನ್ನು ಹೇಳ್ಬಿಟ್ಟೇ ಮಾಡ್ತೀನಿ. ಮಿಸ್ ಆಗಿತ್ತಲ್ಲ ಅದು ಕ್ಲಿಪ್ಪಿಂಗ್ ಈ ಥರ ಹಚ್ಕೊಳ್ಳಿ ಅಂತ. ಇದನ್ನು ನಿಮಗೆ ಹೇಗೆ ಬರುತ್ತೋ ಆ ಥರ ಹಚ್ಕೊಳ್ಳಿ. ಯಾಕೆ ಅಂದರೆ ವಿಡಿಯೋ ಅದು ತೋರಿಸಿ ಹಚ್ಕೊಂಡ್ರೆ ಅದು ಹೆಂಗೆ ಹಚ್ಬೇಕು ಅಂತ ನಿಮಗೂ ಗೊತ್ತಾಗುತ್ತೆ. ಅದಕ್ಕೆ ಆಮೇಲೆ ಹಚ್ಚೆಲ್ಲ ಆದಮೇಲೆ ಅದು ಡ್ರೈ ಆಯಿತು. 20 ಮಿನಿಟ್ಸ್ ಬಿಟ್ಟಿದ್ದೆ. ಅದು ಫುಲ್ ಡ್ರೈ ಆದಮೇಲೆ ನಾನು ಫೇಸ್ ವಾಶ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ತುಂಬ ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಬಾಯ್ ಗೈಸ್.